ಹೊರಗೆ ಸಣ್ಣಗೆ ಬಿದ್ದ 4 ಹನಿ ಮಳೆ 10 ನಿಮಿಷದ ಒಳಗಾಗಿ ಧಬಧಬನೆ ಸುರಿಯುವ ಮುಸಲಧಾರೆಯಾಗಿ ಮಾರ್ಪಟ್ಟಿತ್ತು. ಇದ್ದಕ್ಕಿದ್ದಂತೆ ಡಾಕ್ಟರ್ ಗೌಡ ಮಾಂಡೋವಿಯ ಮಾತು ತೆಗೆದ. ಊರಿಗೆ ಕಾಲಿಟ್ಟ ಕೆಲವೇ ದಿನಗಳಲ್ಲಿ ಸ್ಥಿರಗೊಂಡ ತನ್ನ ಡಾಕ್ಟರಿಗೆ, ಆಮೇಲೆ ತಾನು ಬೆಳೆಸಿಕೊಂಡ ವರ್ಚಸ್ಸು, ಈ ಸಮಾಜ ಸೇವೆಯ ಕೆಲಸ, ಸಂಗೀತದ ಖಯಾಲಿ, ಸಾಹಿತ್ಯದ ಹುಚ್ಚು ಎಲ್ಲಕ್ಕೂ ಮಾಂಡೋವಿಯೇ ಕಾರಣವೆಂದ. ಅವಳಿಲ್ಲದೆ ನಾನು ಏನೂ ಅಲ್ಲ ಎಂದು ಡಾಕ್ಟರ್ ಗೌಡ ಮಾತು ನಿಲ್ಲಿಸಿದಾಗ ಚಲಪತಿ ಸೂತ್ರದ ಗೊಂಬೆಯಂತೆ ಹೌದೆಂದು ತಲೆ ಆಡಿಸಿದ್ದ. ಅವನ ಬಾಯಿಂದ ಒಂದೇ ಒಂದು ಶಬ್ದವೂ ಹೊರಡಲಿಲ್ಲ. ಏನಾದರೂ ಮಾತಾಡಲು ಬಾಯಿ ಬಿಟ್ಟರೆ ಧ್ವನಿಯೇ ಹೊರಡದೆ ಅದರ ಕಂಪನಗಳೆಲ್ಲ ತನ್ನ ಒಳಗಿನ 23 ವರ್ಷಗಳ ಗುಟ್ಟನ್ನ ಅನಾಮತ್ತಾಗಿ ಬಿಟ್ಟುಕೊಟ್ಟು ಬಿಡುತ್ತವೋ ಎನ್ನಿಸಿ ಕೂತಲ್ಲೇ ಜಿಟಿ ಬೆವರಿದ. ಸರಿಯಾಗಿ ಅದೇ ಹೊತ್ತಿನಲ್ಲಿ ಚಲಪತಿಗೆ ಒಂದು ಸತ್ಯ ಗೋಚರಿಸಿತು. ಈ ಮನುಷ್ಯ ತನ್ನ ಬದುಕಿನ 1008 ವ್ಯಾಪಕಗಳ ನಡುವೆಯೂ ಮಾಂಡೋವಿಯನ್ನ ಗಾಢವಾಗಿ ಪ್ರೀತಿಸುತ್ತಾನೆ. ಮತ್ತು ಹಾಗವನು ಪ್ರೀತಿಸುತ್ತಾನೆ ಎಂಬುದು ನನ್ನ ಅರಿವಿಗೆ ಬರುತ್ತಿರುವುದೇ ನನ್ನನ್ನ ಹಿಂಸೆಗೆ ಈಡು ಮಾಡುತ್ತಿದೆ. ಆದರೆ ತೀರಾ ಖಾಸಗಿಯಾದ ಶತ್ರುತ್ವವನ್ನ ನಮ್ಮೊಳಗೆ ಸಾಕಿಕೊಂಡಿರುವ ನಾವಿಬ್ಬರೂ ವಿಧಿ ಎಂಬ ಒಂದೇ ದೋಣಿಯ 2 ಕೊನೆಗಳಲ್ಲಿ ಕೂತಿದ್ದೇವೆ. ಒಂದೇ ಉನ್ಮಾದದ ಸುಳಿಯಲ್ಲಿ ಸಿಕ್ಕಿಕೊಂಡಿದ್ದೇವೆ. 23 ವರ್ಷಗಳ ತನ್ನ ನಿರಂತರ ನಿರೀಕ್ಷೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ದುಷ್ಟ ಯಾತನೆಯನ್ನ ಅನುಭವಿಸಿದ ಚಲಪತಿ. ನನ್ನ ಈ ನಿರೀಕ್ಷೆಯ ಸಾಫಲ್ಯಕ್ಕಾಗಿ, ಮಾಂಡೋವಿಯನ್ನ ಹೊಂದಬೇಕೆಂಬ ತಪನೆಯ ತೃಪ್ತಿಗಾಗಿ ಇಷ್ಟೊಂದು ಒಳ್ಳೆಯ ಮನುಷ್ಯ ಈ ಡಾಕ್ಟರ್ ಚನ್ನಬಸವನಗೌಡ ಸಾಯಬೇಕಲ್ಲ ಎಂಬ ಭಾವ ಅವನನ್ನ ತೀರದ ಯಾತನೆಗೆ ಈಡು ಮಾಡಿತು. ನಿದ್ದೆ ಮುಗಿಸಿ ಎದ್ದ ಸಣ್ಣ ಸತ್ಯಪ್ಪನನ್ನ ಮಾತಾಡಿಸಿ ಡಾಕ್ಟರ್ ಗೌಡ ಹೊರಬರುವ ಹೊತ್ತಿಗೆ ಮಳೆ ತನ್ನ ಆರ್ಭಟ ಕಳೆದುಕೊಂಡಿತ್ತಾದರೂ ಇನ್ನೂ ಸಣ್ಣಗೆ ಹನಿಯುತ್ತಲೇ ಇತ್ತು. ಚಲಪತಿಯ ಕಚೇರಿಯಿಂದ ಕೂಗಳತೆ ದೂರದಲ್ಲಿದ್ದ ತನ್ನ ಕೋಚು ಗಾಡಿಯನ್ನ ನಿಲ್ಲಿಸಿ ಬಂದಿದ್ದ ಗೌಡ ಹನಿ ಮಳೆಯಲ್ಲಿ ಹೇಗೆ ಹೋಗಬೇಕೆಂದು ಯೋಚನೆ ಮಾಡುತ್ತಾ ನಿಂತಾಗ ಚಲಪತಿ ತನ್ನ ಕೊಡೆಯನ್ನ ತಂದುಕೊಟ್ಟ. ಮತ್ಯಾವಾಗಲಾದರೂ ಇತ್ತ ಬಂದಾಗ ವಾಪಸ್ಸು ಕೊಡಿ ಎಂದು ಹೇಳಿ ಕಳಿಸಿದವನಿಗೆ ಈತ ಮನೆಗೆ ತನ್ನ ಕೊಡೆಯನ್ನ ಒಯ್ದಾಗ ಮಾಂಡೋವಿಗೆ ಇದು ತನ್ನದು ಎಂದು ಗೊತ್ತಾದರೆ ಅವಳ ನೆನಪಿನ ಪೆಟ್ಟಿಗೆಯಲ್ಲಿ ಸಣ್ಣದೊಂದು ಕದಲಿಕೆ ಕಾಣಿಸಿಕೊಂಡೀತೆ ಎಂದು ಆಸೆಯಿಂದ ಯೋಚನೆ ಮಾಡುವಂತಾಯಿತು. ಅದೇ ಯೋಚನೆಯಲ್ಲಿ ಒಬ್ಬಂಟಿಯಾಗಿ ಕೂತಿದ್ದ ಚಲಪತಿಯ ಕೋಣೆಯ ಒಳಕ್ಕೆ ಕಾಂಚನಮಾಲ ಬಂದಾಗ, ಇದು ತುಂಬಾ ಸರಿಯಾದ ಸಮಯ, ಇಲ್ಲಿಂದ ಪ್ರಾರಂಭಿಸಬಹುದು, ಅವಳಿಗೆ ಎಲ್ಲವನ್ನೂ ಹೇಳಿಕೊಂಡು ಬಿಡಬಹುದು. ಬಾತು ಹಣ್ಣಾಗಿ ಒಡೆಯಲು ಸಿದ್ಧವಾದ ಕೀವು ಕಟ್ಟಿದ ಕುರುವೊಂದನ್ನ ಬೆರಳ ಮೊನೆಗಳಲ್ಲಿ ಹಿಚುಕಿ ಒಡೆದುಕೊಂಡಾಗ ಆಗುವ ಯಾತನಾಮಯ ಸಂತಸವನ್ನ ಅನುಭವಿಸಿದಂತೆಯೇ ದಾವಾನಲದಂತೆ ಒಳಗೇ ಕುಳಿತು ತನ್ನನ್ನ ದಹಿಸುತ್ತಿರುವ ಮಾಂಡೋವಿಯ ಪ್ರೇಮದ ಕುರಿತು ಎಲ್ಲವನ್ನೂ ಹೇಳಿಕೊಂಡು ನಿರುಮ್ಮಳವಾಗಿ ಬಿಡಬೇಕು ಎಂದು ನಿರ್ಧರಿಸಿದ. ಕೂತಿದ್ದ ಕುರ್ಚಿಯ ತುದಿಗೆ ಸರಿದು, ಕಾಂಚನಮಾಲ, ನಿನಗೆ ಈ ಡಾಕ್ಟರ್ ಚನ್ನಬಸವನಗೌಡನ್ನ ನೋಡಿದ್ರೆ ಏನನ್ಸುತ್ತೆ ಎಂದು ಕೇಳಿದ. ಏನೋಪ್ಪ, ಒಳ್ಳೆ ಮನುಷ್ಯ, ಸದಾ ಏನೋ ಮಾಡ್ತಿರ್ತಾನೆ, ಏನೇನೋ ಹಚ್ಚಿಕೊಂಡಿರ್ತಾನೆ. ಅದೆಲ್ಲ ಊರಿನ ಉಸಾಬರಿ ಅಂತ ನಾವು ಅಂದುಕೊಂಡ್ರು ಆತ ತುಂಬ ಶ್ರದ್ಧೆಯಿಂದ ಅದನ್ನೆಲ್ಲ ಮಾಡ್ತಾನೆ ಅನ್ಸುತ್ತೆ ಅಂದಳು. ಆದ್ರೆ ಇಂಥ ಮನುಷ್ಯ ಸಾಯ್ಬೇಕಲ್ಲ ಅಂತ ನನಗೆ ಬೇಸರವಾಗುತ್ತೆ ಕಾಂಚನ ಅಂದ ವೆಂಕಟಾಚಲಪತಿ ಅದರಲ್ಲಿ ಏನೂ ವಿಶೇಷ ಕಾಣದವಳಂತೆ. ಎಲ್ಲರೂ ಸಾಯೋರೆ ಒಂದಲ್ಲ ಒಂದಿನ
ಅಂದಳು ಕಾಂಚನ. ಹಾಗಲ್ಲ, ಎಲ್ಲರೂ ಸಾಯೋದಕ್ಕಿಂತ ಹೆಚ್ಚಾಗಿ ಈತ ಸಾಯಬೇಕಾಗತ್ತೆ ಎಂದು ಮತ್ತೇನೋ ಹೇಳಲು ಹೊರಟ ಚಲಪತಿ. ಆದರೆ ಹೇಳಲು ಸಾಧ್ಯವಾಗಲಿಲ್ಲ. ವಿಷಯದ ಪೂರ್ವಾಪರಗಳು ಯಾವುವೂ ಗೊತ್ತಿರದ ಕಾಂಚನಾಳಿಗೆ ಅದೆಲ್ಲ ಲೋಕಾಭಿರಾಮದ ಮಾತು ಎನ್ನಿಸಿ ಸುಮ್ಮನೆ ಒಮ್ಮೆ ಚಲಪತಿಯತ್ತ ಸಹಜವಾಗಿ ನೋಡಿ ಅಲ್ಲಿಂದ ಹೊರಟು ಹೋದಳು. ಅಲ್ಲಿಗೆ ಮುಗಿಯಿತು. ಎಂದೋ ಒಂದು ದಿನ ಒಂದೇ ಹಾಸಿಗೆಯ ಮೇಲೆ ಮಾಂಡೋವಿಯ ಪಕ್ಕದಲ್ಲಿ ಎದೆಯಾರ ಬೆವೆತು ಮಲಗಿದ ನಿಮಿಷಗಳಲ್ಲಿ ನಿದ್ದೆ ಬೀಳುವ ಮುನ್ನ, ಮಾಂಡೋವಿ, ನನ್ನ ನಿನ್ನ ನಡುವೆ ಬೆಳೆದ ಅದಮ್ಯ ಪ್ರೇಮದ ಗುಟ್ಟನ್ನ ನಾನು ಜಗತ್ತಿನಲ್ಲಿ ಯಾರಿಗೂ ಹೇಳಿಕೊಳ್ಳಲಿಲ್ಲ. ಆ ಗುಟ್ಟನ್ನ ತಿಳಿದುಕೊಳ್ಳಬಹುದಾದ ಅರ್ಹತೆ ಒಬ್ಬೇ ಒಬ್ಬ ಹೆಂಗಸಿಗಿತ್ತು. ಅವಳಿಗೂ ಕೂಡ ನಾನು ಹೇಳಲಿಲ್ಲ ಎಂದು ಪಿಸುಗುಡುತ್ತೇನೆ ಎಂದುಕೊಂಡ ಚಲಪತಿ. ಇಲ್ಲ, ಕಾಂಚನಮಾಲೆಗೂ ತಾನು ಹೇಳುವುದಿಲ್ಲವೆಂದು ನಿರ್ಧರಿಸಿದ. ಬದುಕಿನ ಅರ್ಧ ಕಾಲದವರೆಗೆ ಎದೆಯ ಗೂಡಿನ ರಹಸ್ಯ ಖಾನೆಯಲ್ಲಿ ತಾನು ಬಚ್ಚಿಟ್ಟುಕೊಂಡಿದ್ದ ಗುಟ್ಟಿನ ಬೀಗ ತೆರೆಯಲು ಚಲಪತಿಗೆ ಇಚ್ಛೆ ಇರಲಿಲ್ಲವೆಂದಲ್ಲ, ಆ ಗುಟ್ಟಿನ ಬೀಗದ ಚಾವಿಯನ್ನ ಅವನು ಎಲ್ಲೋ ಕಳೆದುಕೊಂಡಿದ್ದ. ಸಣ್ಣ ಸತ್ಯಪ್ಪನಿಗೆ ತುಂಬಾ ವಯಸ್ಸಾಗಿ ಅವನೀಗ ಮೊದಲಿನಂತೆ ಸಂಜೆಗಳಲ್ಲಿ ಸುತ್ತಾಡಲು ಬರಲಾರನು ಎಂದು ಗೊತ್ತಾದ್ದರಿಂದ ಚಲಪತಿ ಒಬ್ಬಂಟಿಯಾಗಿ ಊರಾಚೆ ಕೆರೆ ಕಟ್ಟೆಯ ಗುಂಟ ಒಬ್ಬನೇ ನಡೆದು ಹೋಗುವುದನ್ನ ಅಭ್ಯಾಸ ಮಾಡಿಕೊಂಡಿದ್ದ. ಆ ಏಕಾಂತ ತುಂಬಾ ಹಿತಕರವೆನಿಸುತ್ತಿತ್ತು. ತನ್ನಂತೆಯೇ ಎಂದಾದರೂ ಒಂದು ದಿನ ಒಬ್ಬಂಟಿಯಾಗಿ ನಡೆದು ಬರಬಹುದಾದ ಮಾಂಡೋವಿ ಇದ್ದಕ್ಕಿದ್ದಂತೆ ಎದುರಾಗಿ ಅದೇ ಅದಮ್ಯ ಪ್ರೀತಿಯ ನಸುನಗೆ ನಕ್ಕಾಳು ಎಂಬ ಆಸೆ ಅವನಲ್ಲಿತ್ತು. ಈಗೀಗ ನಿಂತಲ್ಲಿ ಕೂತಲ್ಲಿ ಅವನಿಗೆ ಡಾಕ್ಟರ್ ಚನ್ನಬಸವನಗೌಡನ ಸಾವೇ ಕಲ್ಪನೆಯಾಗಿ ಕಾಡತೊಡಗಿತ್ತು. ಎಲ್ಲೋ ಯಾರೋ ಸತ್ತರೆಂಬ ಸುದ್ದಿ ಕೇಳಿದ ಕೂಡಲೇ ಅವನಿಗೆ ಗೌಡನದ್ದೇ ನೆನಪು. ದಿನದಿನಕ್ಕೂ ತಾಳ್ಮೆಗಿಡತೊಡಗಿದ. ಅಂತರಾತ್ಮದ ಆಳದಲ್ಲೆಲ್ಲೋ ತಾನು ಮಾಂಡೋವಿಯ ವೈಧವ್ಯಕ್ಕಾಗಿ ಕಾಣದ ಭಗವಂತನನ್ನ ವಿನಂತಿಸಿಕೊಳ್ಳುತ್ತಿದ್ದೇನೆ ಎನಿಸುತ್ತಿತ್ತು. ಅವಳ ಬಂಗಾರದ ಬಣ್ಣದ ಹಣೆಯ ಮೇಲಿನ ದುಂಡನೆಯ ಕುಂಕುಮವು ತೊಳೆದು ಹೋಗಿ ಅಲ್ಲಿ ಶುಭ್ರ ಬಿಳುಪಿನ ವೈಧವ್ಯವು ಬಂದು ನೆಲೆಗೊಳ್ಳುತ್ತದೆ. ಅದು ತನ್ನ ಬದುಕಿನ ನಿಜವಾದ ಆರಂಭ. ಅದಕ್ಕಾಗಿ ಡಾಕ್ಟರ್ ಗೌಡನ ಬದುಕು ಮುಗಿದು ಹೋಗಬೇಕು. ಹೀಗೆಲ್ಲ ಯೋಚನೆ ಮಾಡುತ್ತಿದ್ದ ವೆಂಕಟಾಚಲಪತಿ ಇದ್ದಕ್ಕಿದ್ದಂತೆ ಮಾಂಡೋವಿಯಂತಹ ಹೆಂಗಸು ವೈಧವ್ಯವನ್ನ ಸಹಿಸಿಯಾಳೆ ಎಂಬ ಪ್ರಶ್ನೆ ಎದುರಾದಾಗ ಕಂಗಾಲಾಗಿ ಬಿಡುತ್ತಿದ್ದ. ಯಾಕಾಗಬಾರದು? ಜಗತ್ತು ನೆಮ್ಮದಿಯಿಂದ ಬದುಕುತ್ತಿರುವ ಅಸಂಖ್ಯಾತ ವಿಧವೆಯರಿಂದ ತುಂಬಿ ಹೋಗಿದೆ. ಅಷ್ಟೇ ಏಕೆ, ತನ್ನ ತಾಯಿಯೇ ಇರಲಿಲ್ಲವೇ ವಿಧವೆಯಾಗಿದ್ದವಳು, ಸುಖವಾಗಿದ್ದವಳು? ಗಂಡನ ಹೆಣ ನೋಡಿದ ಕೂಡಲೇ ಬುಡ ಕಡಿದ ಮರದಂತೆ ನೆಲಕ್ಕೆ ಕತ್ತರಿಸಿ ಬಿದ್ದು ಬೋರೆಂದು ಅಳುತ್ತಾರೆ ಹೆಂಗಸರು. ಎದೆ ಎದೆ ಬಡಿದುಕೊಂಡು ಚೀರುತ್ತಾರೆ. ಗಂಡನೊಂದಿಗೆ ತನ್ನನ್ನೂ ಜೀವಂತ ಸುಟ್ಟು ಬಿಡಿ ಎಂದು ಅಂಗಲಾಚುತ್ತಾರೆ. ಅವನಿಲ್ಲದ ಮೇಲೆ ತಮಗೆ ಬದುಕೇ ಇಲ್ಲವೆನ್ನುತ್ತಾರೆ. ಇಷ್ಟೆಲ್ಲ ಆದ ಮೇಲೂ ಬದುಕುತ್ತಾರೆ. ಯಾವ ಹೆಂಗಸು ಸತ್ತಿದ್ದಾಳೆ ಗಂಡನೊಂದಿಗೆ? ದುಃಖವಾಗ್ತದೆ, ನಿಜ. ಖಾಲಿ ಮನೆಯಲ್ಲಿ ಪ್ರಾರಂಭವಾಗುವ ಒಬ್ಬಂಟಿ ಬದುಕು ಅಸಹನೀಯವೆನಿಸುತ್ತದೆ. ಹೆಜ್ಜೆ ಹೆಜ್ಜೆಗೊಮ್ಮೆ ಸತ್ತವನು ನೆನಪಾಗಿ ಕಾಡುತ್ತಾನೆ. ಬೆಳಗಿನ ಜಾವ ಎಚ್ಚರವಾದ ಕೂಡಲೇ ಪಕ್ಕದಲ್ಲಿ ಇಲ್ಲದ ಅವನ ಸುಪರಿಚಿತ ದೇಹಕ್ಕಾಗಿ ಕೈಗಳು ತಮ್ಮ ತಾವೇ ಹುಡುಕಾಡುತ್ತವೆ. ಬಚ್ಚಲಲ್ಲಿ ಸೋಪು ಮುಟ್ಟಿದಾಗಲೊಮ್ಮೆ ಅವನ ಬೆನ್ನು ನೆನಪಾಗುತ್ತದೆ. ಬೀರುವಿನಿಂದ ಅವನ ಅಂಗಿಗಳನ್ನ ಹೊರತೆಗೆದು ಸುಮ್ಮನೆ ಒಗೆಯುತ್ತಾರೆ. ಹಿತವಾದ ಬಿಸಿಯಲ್ಲಿ ಅದರ ಇಸ್ತ್ರಿ ತಿಕ್ಕುತ್ತಾರೆ. ಕಳಚಿ ಹೋದ ಗುಂಡಿಗಳನ್ನ ಹೊಲೆಯುತ್ತಾರೆ, ಮತ್ತೆ ಮಡಚಿಡುತ್ತಾರೆ. ಇಂದಲ್ಲ ನಾಳೆ ಆತ ಎಲ್ಲಿಂದಲೋ ಬಂದು ಅಂಗಿಯಲ್ಲಿ ಎಂದು ಕೇಳುತ್ತಾನೇನೋ ಎಂಬಂತೆ ಅದನ್ನೆಲ್ಲ ಮಾಡುತ್ತಾರೆ.
ಮಧ್ಯಾಹ್ನದ ಒಂಟಿತನವೆಲ್ಲ ಬೇಸರದ ಮೋಡವಾಗಿ ಕವಿದುಕೊಂಡಾಗ ಮುಖವನ್ನ ಹುದುಗಿಸಿ ಬತ್ತಿ ಹೋದ ಅಳುವನ್ನೇ ಕೆದರಿ ಕೆದರಿ ಕಣ್ಣಿಗೆ ಎಳೆದುಕೊಳ್ಳುತ್ತಾರೆ. ಆದರೆ ತಾವೀಗ ಒಂದು ಉಳಿದು ಹೋದ ಬದುಕಿನ ಏಕಮಾತ್ರ ಒಡತಿ ಎಂಬ ಭಾವ ಬಲಿತ ಕೂಡಲೇ ವಿಧವೆಯರು ಚುರುಕಾಗಿ ಎದ್ದು ಕೂಡುತ್ತಾರೆ. ಮದುವೆಗೂ ಮುಂಚೆ ಅಪ್ಪನ ಮನೆಯಲ್ಲಿ ಅಣ್ಣ ತಮ್ಮಂದಿರ ಪ್ರೀತಿಯ ನಡುವೆ ಅಮ್ಮನೊಂದಿಗೆ ಮುನಿಸಿನ ಮಧ್ಯೆ ರೂಪಿಸಿಕೊಂಡ ವ್ಯಕ್ತಿತ್ವವನ್ನೆಲ್ಲ ಮದುವೆಯ ದಿನದಿಂದೇ ಈ ಅಪರಿಚಿತನಿಗೆ ಕೊಟ್ಟು ಬಿಟ್ಟು ಆತನನ್ನ ನೆರಳ ಸಮೇತ ಒಪ್ಪಿಕೊಂಡು ಇಷ್ಟು ದಿನ ಅದರಲ್ಲೇ ಬದುಕಿಬಿಟ್ಟೆನಲ್ಲ ಎಂದುಕೊಳ್ಳುತ್ತಾರೆ. ತವರಿನವರು ಇಟ್ಟ ಹೆಸರಿನಿಂದ ಹಿಡಿದು ಸೊಂಟದ ಸುತ್ತಳತೆ ಮತ್ತು ಹೊಕ್ಕಳ ಆಳದ ತನಕ ಎಲ್ಲವನ್ನೂ ಬದಲಾಯಿಸಿಬಿಟ್ಟ ಈತ ಕೊಟ್ಟದ್ದು ಕೇವಲ ಒಂದು ಸಾಮಾಜಿಕ ಭದ್ರತೆ ಅಷ್ಟೇ ಅಲ್ವೇ? ಅದಾದರೂ ಎಂತಹ ಭ್ರಮೆ ಅನ್ನಿಸತೊಡಗುತ್ತದೆ. ತಾವು ಅರ್ಧ ಶತಮಾನ ಕಾಲ ಬಿಟ್ಟೂ ಬಿಡದೆ ಬದುಕಿದ್ದು, ಆತನನ್ನ ಪ್ರೀತಿಸಿದ್ದು, ನಿಜಕ್ಕೂ ಅದೆಂತಹ ಸುಸ್ತು. ಕಡಿಮೆ ಕಾಡಿದನ ಪುಣ್ಯಾತ್ಮ. ಬರಬರುತ್ತಾ ಅದರಲ್ಲೂ ಮುಪ್ಪಿನ ಹೊಸ್ತಿಲು ತುಳಿಯುವ ಹೊತ್ತಿಗೆ ಮಗುವೇ ಆಗಿಬಿಟ್ಟಿದ್ದನಲ್ಲ. ಕೂದಲು ಹೊಕ್ಕ ಹೇನಿನಂತೆ ಕಚ್ಚಿಕೊಂಡು ಬಿಟ್ಟಿದ್ದ. ಪ್ರತಿಯೊಂದಕ್ಕೂ ತಾನು ಬೇಕು. ಮಗುವಿಗಿಂತ ಕಡೆ ಕೂತಲ್ಲೇ ಎಲ್ಲ ಬೇಕು. ಮಲಗಿದ್ದಲ್ಲೇ ಅದೆಲ್ಲ ಆಗಬೇಕು. ಉಚ್ಚೆ, ಕಕ್ಕಸ್ಸು, ವಾಂತಿ, ಬಟ್ಟೆಗಳನ್ನ ಬದಲಾಯಿಸಿದ್ದು. ಬದುಕಿನ ಭಯಂಕರ ಸತ್ಯಗಳನ್ನ ಆತ ಎದುರಿಸಲಿ ಅಂತ ಥೇಟು ತಾಯಿಯಂತೆ ಮನವೊಲಿಸಿದ್ದೇ ಒಲಿಸಿದ್ದು ಈತನನ್ನೇ ಅಲ್ಲವೇ? ಪ್ರತಿನಿತ್ಯ ಮನೆಯಿಂದ ಹೊರಬೀಳುವಾಗಲೂ ತನ್ನ ಗಂಡ 3 ಲೋಕವನ್ನ ಗೆದ್ದು ಬರಲಿ ಎಂದು ಬೇಡುತ್ತಿದ್ದ ಒಳಮನಸ್ಸು ಯಾಕೋ ಇದ್ದಕ್ಕಿದ್ದಂತೆ ಅಕಸ್ಮಾತ್ ಈತ ಹಿಂತಿರುಗಿ ಬರದಿದ್ದರೆ ಎಂದು ಕಲ್ಪಿಸಿಕೊಂಡು ಬೆದರುತ್ತಿದ್ದುದು. ಅಂತಹ ಆತ ಸತ್ತು ಹೋಗಿದ್ದಾನೆ. ತಮಗಿನ್ನು ಬದುಕು ತೆರೆದ ಬಾಗಿಲೆ. ಮತ್ತೆ ಬದುಕು ಸಿಕ್ಕಿದೆ. ಮದುವೆಗೆ ಮುಂಚೆ ಆತನಿಗೆ ಎಲ್ಲವನ್ನೂ ಸಮರ್ಪಣೆ ಮಾಡುವ ಮುಂಚೆ ತುಂಬಾ ಖಾಸಗಿಯಾಗಿ ತಮ್ಮದೊಬ್ಬರದ್ದೇ ಆಗಿದ್ದ ಬದುಕು ಮತ್ತೆ ಸಿಕ್ಕಿದೆ. ಅದನ್ನೀಗ ತೃಪ್ತಿಯಾಗುವಂತೆ ಮನಸಾರೆ ಬದುಕಬೇಕು ಎಂಬ ಭಾವ ಮೂಡಿದ ಕೂಡಲೇ ವಿಧವೆಯರು ಚುರುಕಾಗಿ ಬಿಡುತ್ತಾರೆ. ಗಂಡನ ನೆನಪು ಕಣ್ಣಾಲಿಗಳಲ್ಲಿ ನೀರಾಗಿ ತಿರುಗಿದರೂ ಅವರಿಗೀಗ ಕಣ್ತುಂಬ ನಿದ್ದೆ ಬೀಳುತ್ತದೆ. ದೇಹದ ಮಾತು ಕೇಳಬೇಕೆನಿಸುತ್ತದೆ. ಹಸಿವಿಗೆ ಉಣ್ಣಬೇಕೆನಿಸುತ್ತದೆ. ಹೊತ್ತಿಗಿಷ್ಟು ಸ್ನಾನ, ಮೊಮ್ಮಕ್ಕಳೊಂದಿಗೆ ಆಟ, ಸೊಸೆಯಂದಿರು, ಆಳು ಮಕ್ಕಳು, ಮಾತು, ಪೂಜೆ, ಸಂಜೆ ತಿರುಗಾಟ, ಮಲಗುವ ಮುಂಚೆ ರಾಮ ಕೃಷ್ಣ ಅಂದುಕೊಂಡು ಬದುಕನ್ನ ಅದೆಷ್ಟು ಸಹನೀಯವಾಗಿಸಿಕೊಳ್ಳುತ್ತಾರೆ. ಅದರಲ್ಲೂ ಶೂರ್ಪಾಲಿಯ ಹೆಂಡತಿ ಜಾಹ್ನವಿ ಬಡತನ, ಮಕ್ಕಳು ಮತ್ತು ವೈಧವ್ಯವನ್ನ ಕಟ್ಟಿಕೊಂಡು ಆ ಶ್ರೀಮನ್ನಾರಾಯಣನು ಮೆಚ್ಚುವಂತೆ ಸುಖವಾಗಿರುವುದನ್ನು ಕಂಡ ಚಲಪತಿಗೆ ಓಹೋ, ಅದಕ್ಕೇನಂತೆ, ವಿಧವೆಯರೂ ಬದುಕಬಲ್ಲರು ಎಂಬುದು ಮನದಟ್ಟಾಗಿತ್ತು. ಯಾವುದೇ ಬುದ್ಧಿವಂತ ಹೆಂಗಸು ವೈಧವ್ಯಕ್ಕೆ ಒಳಗಾದ ಮೇಲೆ ಯಾವುದೇ ಪಾಪ ಪ್ರಜ್ಞೆ ಇಲ್ಲದೆ ಬದುಕಿನ 2ನೇ ಆವೃತ್ತಿಯ ಸಂತಸಕ್ಕೆ ತನ್ನನ್ನು ತಾನು ತೆರೆದುಕೊಳ್ಳುತ್ತಾಳೆ ಎಂಬುದು ಚಲಪತಿಗೆ ಖಚಿತವಾದ ಮೇಲೆ ಮಾಂಡೋವಿ ಏಕೆ ನಿರಾಯಾಸವಾಗಿ ವೈಧವ್ಯವನ್ನ ಒಪ್ಪಿಕೊಂಡು ನೆಮ್ಮದಿಯಿಂದ ಬದುಕಬಾರದು? ಬದುಕೇ ಬದುಕುತ್ತಾಳೆ ಎನಿಸತೊಡಗಿತ್ತು. ಮತ್ತು ಈ ಭಾವನೆ ಅವನ ನಿರೀಕ್ಷೆಗೊಂದು ಅದ್ಭುತವಾದ ಅರ್ಥವನ್ನು, ಆಸೆಯನ್ನು ಕಲ್ಪಿಸಿತ್ತು. ಆದರೆ ಚಲಪತಿಯನ್ನ ಎಂದೋ ಆಡಿ ಬಿಸುಟ ಆಟಿಗೆ ಎಂಬಂತೆ ಮರೆತು ತನ್ನದೇ ಬದುಕಿನ ರಂಗಿನಲ್ಲಿ ರಂಗಾಗಿ ಹೋಗಿದ್ದ ಮಾಂಡೋವಿ ತೀರಾ ತನ್ನ ಇಳಿ ವಯಸ್ಸಿನ ಮೊದಲ ದಿನಗಳಲ್ಲಿ ಇದ್ದಕ್ಕಿದ್ದಂತೆ ಅವತ್ತು ನಾನೇಕೆ ಹಾಗೆ ಚಲಪತಿಯನ್ನ ವಿನಾಕಾರಣ ಅಷ್ಟೊಂದು ಹಠಾತ್ತಾಗಿ ತಿರಸ್ಕರಿಸಿದೆ ಎಂಬ ಪ್ರಶ್ನೆ ಹಾಕಿಕೊಂಡಿದ್ದಳು. ಅವತ್ತು ಮನೆಗೆ ಬಂದ ಅತಿಥಿಗಳೊಂದಿಗೆ ಏನೋ ಹರಟುತ್ತಿರುವಾಗ ಇದ್ದಕ್ಕಿದ್ದಂತೆ ಅವರ ಲೋಕಾಭಿರಾಮದ ಮಾತುಗಳಲ್ಲಿ ಅತ್ಯಂತ ಸಹಜವಾಗಿ
ತೂರಿ ಬಂದ ಚಲಪತಿಯ ಹೆಸರು ಅವಳ ಮನಸ್ಸಿನ ಒಳಕ್ಕೆ ನೆನಪಾಗಿ ನುಗ್ಗಿ ಕೊಂಚ ಹೊತ್ತಿನಲ್ಲಿ ಆ ಹೆಸರೇ ಒಂದು ವಿಚಾರವಾಗಿ, ಭಾವನೆಯಾಗಿ, ಪ್ರಶ್ನೆಯಾಗಿ ಕಾಲೂರಿ ನಿಂತು ಬಿಟ್ಟಿತ್ತು. ಮನೆಗೆ ಬಂದಿದ್ದವರೆಲ್ಲರಿಗೂ ಚಲಪತಿ ಗೊತ್ತು. ಅಷ್ಟೇ ಏಕೆ, ಆ ಸೀಮೆಗೆ ಅವನು ಗೊತ್ತು. ಸತ್ಯನಾರಾಯಣ ಮೋಟಾರು ಸರ್ವೀಸು ಕಂಪನಿಯ ಅನಭಿಷಕ್ತ ಮಾಲೀಕ ಯಾರಿಗ್ ಗೊತ್ತಿಲ್ಲ. ಬಂದಿದ್ದವರೆಲ್ಲ ಒಂದಲ್ಲ ಒಂದು ಸಲ ಅವನೊಂದಿಗೆ ಮಾತಾಡಿದ್ದಾರೆ, ವ್ಯವಹಾರ ಮಾಡಿದ್ದಾರೆ. ಅವನ ಕಂಪನಿ, ವರ್ಷ ವರ್ಷಕ್ಕೂ ಹೆಚ್ಚುತ್ತಿದ್ದ ಬಸ್ಸುಗಳ ಸಂಖ್ಯೆ, ರೂಟುಗಳ ಆದಾಯ, ಅವನ ಸಂಪತ್ತು, ಗಳಿಸಿಕೊಂಡ ಸ್ಥಾನಮಾನ, ಉಳಿಸಿಕೊಂಡ ಆರೋಗ್ಯ, ಎಲ್ಲವುಗಳ ಬಗ್ಗೆಯೂ ಅವರೆಲ್ಲ ಮಾತಾಡಿದ್ದರು. ಆದರೆ ಮಾತೆಲ್ಲ ಮುಗಿದ ಮೇಲೆ ಸೋಮಯಾಜುಲ ವೆಂಕಟಾಚಲಪತಿ ಎಂದರೆ ಬಸ್ಸು, ರೂಟು, ದುಡ್ಡು, ಅಂತಸ್ತು, ಆರೋಗ್ಯ ಇಷ್ಟೇನಾ? ಈ ಎಲ್ಲ ಲೌಕಿಕದ ಆಚೆಗಿನ ಪರಿಧಿಯಲ್ಲಿ ಅವನ ಒಳಗಿನಲ್ಲಿ ಅವನೇನು? ಅವನ ಬದುಕೇನು? ಯಾರಿಗೂ ಗೊತ್ತಿಲ್ಲವೇ? ಅವರೆಲ್ಲ ಚಲಪತಿಯ ಬಗ್ಗೆ ಮಾತಾಡುತ್ತಿದ್ದರೆ ಆ ಮಾತೆಲ್ಲ ಯಾವುದೋ ಅಪರಿಚಿತ ದಾರಿ ಹೋಕನೊಬ್ಬನ ನೆರಳಿನ ಬಗ್ಗೆ ಅವರು ಆಡಿದ ಮಾತು ಎನಿಸುತ್ತಿತ್ತು. ಅವೆಲ್ಲ ಒಂದು ವ್ಯಕ್ತಿತ್ವದ ಅಂಗಳದ ಮಾತುಗಳು. ಹೊಸ್ತಿಲು ದಾಟಿ ಅವನ ಬದುಕಿನ ಅಂತರ್ಗತ ಕೊಳವೆಗಳನ್ನು ನುಗ್ಗಿ ಎದೆಯ ಹೊಸ್ತಿಲು ತುಳಿದು ಮನಸ್ಸಿನ ಗರ್ಭಗುಡಿಯ ಒಳಕ್ಕೆ ಕಾಲಿಟ್ಟು ಭಾವನೆಗಳ ಕಿರುಗಂಟೆಯನ್ನ ಠಣ್ಣೆನ್ನಿಸುವ ಓಹೋ ಚಲಪತಿಯಂತಹ ವ್ಯಕ್ತಿಯೊಂದಿಗೆ ಅದು ಸಾಧ್ಯವೇ ಇಲ್ಲ. ಅವನೊಬ್ಬ ವ್ಯಕ್ತಿಯೇ ಅಲ್ಲ, ಈ ತನಕ ಯಾರೂ ನೋಡದ, ಅಸ್ತಿತ್ವದಲ್ಲೇ ಇರದ ವ್ಯಕ್ತಿಯೊಬ್ಬನ ನೆರಳು ಮಾತ್ರ. ಹಾ ಈಗ ಸಿಕ್ಕಿತು ಉತ್ತರ. ವರ್ಷಗಳ ಕಾಲ ಡಾಕ್ಟರ್ ಚನ್ನಬಸವನ ಗೌಡನೊಂದಿಗೆ ಮನೆ, ಮಕ್ಕಳು, ಬದುಕು, ಆಸ್ತಿ, ಅಂತಸ್ತುಗಳ ಅಪಾರದ ಅಡಿಯಲ್ಲಿ ಧೂಳಾಗಿ ಮಲಗಿದ್ದ ಸೋಮಯಾಜುಲ ವೆಂಕಟಾಚಲಪತಿ ಎಂಬ ಮನುಷ್ಯನ ನೆನಪು ಇದ್ದಕ್ಕಿದ್ದಂತೆ ಎದ್ದು ಕುಳಿತು, ಅವತ್ತೇಕೆ ಅವನನ್ನ ಹಾಗೆ ಹಠಾತ್ತನೆ ತಿರಸ್ಕರಿಸಿದೆಯೇ ಮಾಂಡೋವಿ ಎಂದು ಕೇಳಿದ ಪ್ರಶ್ನೆಗೆ ಈಗ ಉತ್ತರ ಸಿಕ್ಕಿತು ನೋಡು. ಅವನು ವ್ಯಕ್ತಿಯೇ ಅಲ್ಲ, ಯಾರದ್ದೋ ನೆರಳು ಮಾತ್ರ. ಮತ್ತು ಡಾಕ್ಟರ್ ಚನ್ನಬಸವನಗೌಡ ಅದಕ್ಕೆ ತದ್ವಿರುದ್ಧವಾಗಿದ್ದ. ಹೌದೆಂದುಕೊಂಡಳು ಮಾಂಡೋವಿ. 50ರ ಆಸುಪಾಸಿನಲ್ಲಿ ತುಂಬು ಮುತ್ತೈದೆಗೆ ಮನೆಗೆ ಬಂದಿದ್ದವರೆಲ್ಲ ಹರಟೆ ಮುಗಿಸಿ ಎದ್ದು ಹೋದ ಎಷ್ಟೋ ಹೊತ್ತಿನ ತನಕ ತಲೆಯಲ್ಲಿ ಚಲಪತಿಯ ನೆನಪು ಮತ್ತು ಅವನನ್ನು ತಾನು ತಿರಸ್ಕರಿಸಿದ್ದು ಏಕೆ ಎಂಬ ಪ್ರಶ್ನೆಗಳು ಅಂಗೈಯಲ್ಲಿ ನೆಟ್ಟ ಸಿಬಿರಿನಂತೆ ಕಾಡುತ್ತಿದ್ದುದು ಕಳೆದು ಹೋಗಿ ಆಗಷ್ಟೇ ದೊರೆತ ಉತ್ತರದಿಂದ ತುಂಬಾ ನೆಮ್ಮದಿ ಎನಿಸಿತು. ಮಧ್ಯಾಹ್ನ ಊಟ ಮುಗಿಸಿ ಸುಮ್ಮನೆ ಹಾಸಿಗೆಯಲ್ಲಿ ಮೈ ಚೆಲ್ಲಿದ್ದವಳು 2 ಗಂಟೆ ಪೊಗದಸ್ತಾದ ನಿದ್ದೆ ಮಾಡಿ ಎದ್ದಾಗ ಮೈ ಹಗುರಾಗಿ ಚಿಗರೆಯಂತಾಗಿದ್ದಳು. ಈ 50ರ ವಯಸ್ಸಿನಲ್ಲಿ ತಾನಿನ್ನು ಹಗ್ಗ ಹಿಡಿದು ನಿಂತರೆ ಹೈಸ್ಕೂಲು ಹುಡುಗಿಯರಿಗಿಂತ ಚೆನ್ನಾಗಿ ಕುಪ್ಪಳಿಸಬಲ್ಲೆ ಮತ್ತು ಮುಖದ ಮೇಲೆ ತನಗಿನ್ನೂ ವೃದ್ಧಾಪ್ಯದ ನೆರಿಗೆಗಳು ಮೂಡಿಲ್ಲ ಎಂಬ ಭಾವ ಮನಸ್ಸಿಗೆ ಮುದ ನೀಡುತ್ತಿದ್ದಂತೆಯೇ ಅವಳು ಸ್ನಾನದ ಮನೆಗೆ ಹೋಗಿ ಮುಖ ತೊಳೆದುಕೊಂಡಳು. ನೊರೆಯಾಗಿ ಮುಖಕ್ಕೆ ಹಚ್ಚಿಕೊಂಡ ಸೋಪಿನ ಕಡೆಯ ತೆರೆಯನ್ನ ನೀರ ಬೊಗಸೆಯಲ್ಲಿ ತೊಳೆದು ಸರಿಸುತ್ತಿದ್ದರೆ, ಅದಲ್ಲ ಕಣೆ ಮಾಂಡೋವಿ, ಅದಲ್ಲ. ನೀನು ಚಲಪತಿಯನ್ನ ತಿರಸ್ಕರಿಸಿದ ಕಾರಣ ಅದಲ್ಲವೇ ಅಲ್ಲ ಎಂದು ಮಾಂಡೋವಿಯ ಗಿಳಿಯಂತಹ ಒಳಮನಸ್ಸು ಕೂಗಿ ಹೇಳಿಬಿಟ್ಟಿತು. ಹಾಗಾದರೆ ಮಾಂಡೋವಿ ಚಲಪತಿಯನ್ನ ತಿರಸ್ಕರಿಸಿದ ಕಾರಣ ಏನಿರಬಹುದು? ಕೇಳೋಣ.